ನನ್ನ ವೈಫು ಕೂಡ ಡಿಪ್ರೆಷನಲ್ಲಿದ್ದರು. ಆಮೇಲೆ ಅವ್ರಿಗೂ ಅಬ್ನಾರ್ಮಲ್ ಪ್ರಾಬ್ಲಮ್ಸ್ ಆಯಿತು. ಏನೇನಂದರೆ ಗಾಲ್ ಬ್ಲ್ಯಾಡರ್ ಪ್ರಾಬ್ಲಮ್ ಇತ್ತು, ಆಮೇಲೆ ಯೂರಿನ್ ಇನ್ಫೆಕ್ಷನ್ ಇತ್ತು, ಆಮೇಲೆ ಯೂರಿನ್ ಯೂರಿನ್ ಇನ್ಫೆಕ್ಷನ್ ಇತ್ತು, ಆಮೇಲೆ ಹೈ ಶುಗರ್ ಇತ್ತು. ಇಷ್ಟಕ್ಕೆಲ್ಲ ನನಗೇನು ಆಮೇಲೆ ಎಲ್ಲಿ ಹೋದರೆ ಬಿದ್ದುಬಿಟ್ಟಿರ್ತಿದ್ಲು. ಬಿದ್ದು ಒಂದಿನ ಹೀಗಾಯಿತು. ಆಮೇಲೆ ಅವಳಿಗೆ ಅಡ್ಮಿಟ್ ಮಾಡಿದೆ. ಒಂದು ವಾರ ಆದಮೇಲೆ ಕರ್ಕೊಂಡು ಬಂದೆ. ಈ ಗುರುಗಳು ಮನೆಗೆ ಬಂದರು. ಆಮೇಲೆ ಅವರು ಇನ್ನೊಂದು ವಿಶೇಷತೆ ಅಂದರೆ, ಈ ಗುರುಗಳು ಯಾರ್ದಾರ ಮನೆಗೆ ಅವರು ಹೀಗಾಗಿದೆ ಅಂದರೆ ನಾನು ಬರ್ತೀನಿ ಇಂಥ ದಿನ ಅಂತ ಹೇಳ್ತಾರೆ. ಅವ್ರು ಯಾರಿಗೂ ಕಾಯಲ್ಲ, ಅವರೇ ಒಂದು ಬೈಕೋ ಸ್ಕೂಟ್ರಲ್ಲ ಬಂದುಬಿಡ್ತಾರೆ ಮನೆಗೆ. ಬಂದುಬಿಟ್ಟು ನಮ್ಗೆ ಅಲ್ಲಿ ಏನಿದೆ ಕುಲಂಕುಷ ಮನೇನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ದೇವ್ರ ಮೇಲೆ ಹೀಗಿದೆ ಇದೆಲ್ಲ ಇಟ್ಕೊಬೇಡಿ, ಅದು ಮಾಡಬೇಡಿ, ಇವೆಲ್ಲ ನೀವು ಅವೆಲ್ಲ ವಾಮಾಚಾರದೆಲ್ಲ ಹೋಗಬೇಡಿ ಅಂತಾರೆ. ಹಾಗೆ ನೋಡಿ ಬಂದಮೇಲೆ ನನ್ನ ಜನವರಿಯಿಂದ ಈಗ ನನ್ನ ಹೆಂಡತಿಗೆ, ಅವಳು ನನ್ನ ಸೇಮ್ ಏಜ್, ಇಬ್ಬರು 23 ವರ್ಷ, ಅವಳಿಗೆ 10 kg ವೆಯ್ಟ್ ಕಮ್ಮಿ ಆಯಿತು. ತುಂಬ ಚೆನ್ನಾಗಿದ್ದಾಳೆ. ಆಮೇಲೆ ಒಬ್ಬಳೆ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಕೈ ಕಾಲು ನಡುಗು ಮತ್ತೆಲ್ಲ. ಈಗ ಎಲ್ಲ ಚೆನ್ನಾಗಿದ್ದಾಳೆ. ಈಗ